ಒಂದು ಕಡೆ ಹೇಳ್ತಾ ಇದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಆಗೋದು ತುಂಬ ಅಪಾಯಕಾರಿ. ಆ ಥರದ್ದು ಏನಾದರೂ ಆದರೆ ಪಾಕಿಸ್ತಾನ ಭಾರತ ಹಿಂದೂ ರಾಷ್ಟ್ರವೇ. ಹಿಂದೂ ಅನ್ನತಕ್ಕಂಥ ಶಬ್ದವೇ ಜಾತ್ಯತೀತವಾಗಿರ್ತಕ್ಕಂಥದ್ದು. ಈ ದೇಶದ ಪರಿಕಲ್ಪನೆಗಳು, ರಾಮರಾಜ್ಯದ ಪರಿಕಲ್ಪನೆ ಕಂಡವರು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ಹೇಳಿರುವಂಥದ್ದು ಈ ದೇಶವನ್ನು ಜಾತ್ಯತೀತ ರಾಷ್ಟ್ರ ಮಾಡಿ ಅಂತ ಹೇಳಲಿಲ್ಲ, ರಾಮರಾಜ್ಯ ಮಾಡಿ ಅಂತ ಹೇಳಿದ್ದು. ರಾಮರಾಜ್ಯದ ಪರಿಕಲ್ಪನೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ. ಹೇಳಿದ್ರೆ ಗಾಂಧಿ ಒಪ್ಪಿರ್ತಕ್ಕಂಥ ವಿಚಾರವನ್ನು ಯತೀಂದ್ರ ಒಪ್ಪುವುದಿಲ್ಲ. ಹೇಳಿದರೆ ಗಾಂಧಿಯನ್ನು ಯತೀಂದ್ರ ಒಪ್ತಾರಾ ಇಲ್ಲೋ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಬೇಕು. ಹಾಗಾಗಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಆದ ಕಾರಣಕ್ಕೆ ಈ ದೇಶದಲ್ಲಿ ಜಾತ್ಯತೀತತೆ ಉಳಿದಿದೆ. ಹಿಂದೂ ರಾಷ್ಟ್ರದ ಪರಿಣಾಮವಾಗಿ ಈ ದೇಶ ಇಷ್ಟು ಚೆನ್ನಾಗಿ ನಡೀತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದ ಥರದ ಆಡಳಿತಗಳಿತ್ತು. ಆಗ ಭಯೋತ್ಪಾದನೆ ತಾಂಡವಾಡ್ತಿತ್ತು, ನಕ್ಸಲ್ ಚಟುವಟಿಕೆಗಳಿತ್ತು. ಇವತ್ತೆಲ್ಲವೂ ನಿಂತಿದ್ರೆ ಅದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಡಿಯಲ್ಲಿ ಈ ದೇಶ ಶಾಂತಿಯುತವಾಗಿ ನಡೆಯುತ್ತೆ ಅನ್ನತಕ್ಕಂಥದ್ದೇ ಮಹಾತ್ಮ ಗಾಂಧಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ರಾಮರಾಜ್ಯದ ಕೆಲಸವನ್ನು ಕಂಡರು. ಗಾಂಧಿ ವಿಚಾರವನ್ನು ಯತೀಂದ್ರ ಒಪ್ತಾರಾ ಇಲ್ಲೋ ಅನ್ನೋಂಥದ್ದಕ್ಕೆ ಸ್ಪಷ್ಟತೆ ಬರಲಿ. ಮತ್ತು ಯತೀಂದ್ರ ಒಂದು ಕಡೆ ಹೇಳ್ತಾ ಇದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಆಗೋದು ತುಂಬ ಅಪಾಯಕಾರಿ. ಆ ಥರದ್ದು ಏನಾದರೂ ಆದರೆ ಪಾಕಿಸ್ತಾನ ಭಾರತ ಹಿಂದೂ ರಾಷ್ಟ್ರವೇ. ಹಿಂದೂ ಅನ್ನತಕ್ಕಂಥ ಶಬ್ದವೇ ಜಾತ್ಯತೀತವಾಗಿರ್ತಕ್ಕಂಥದ್ದು. ಈ ದೇಶದ ಪರಿಕಲ್ಪನೆಗಳು, ರಾಮರಾಜ್ಯದ ಪರಿಕಲ್ಪನೆ ಕಂಡವರು ಮಹಾತ್ಮ ಗಾಂಧಿಯವರು. ಮಹಾತ್ಮ ಗಾಂಧಿಯವರು ಹೇಳಿರುವಂಥದ್ದು ಈ ದೇಶವನ್ನು ಜಾತ್ಯತೀತ ರಾಷ್ಟ್ರ ಮಾಡಿ ಅಂತ ಹೇಳಲಿಲ್ಲ, ರಾಮರಾಜ್ಯ ಮಾಡಿ ಅಂತ ಹೇಳಿದ್ದು. ರಾಮರಾಜ್ಯದ ಪರಿಕಲ್ಪನೆ ಹಿಂದೂ ರಾಷ್ಟ್ರದ ಪರಿಕಲ್ಪನೆ. ಹೇಳಿದ್ರೆ ಗಾಂಧಿ ಒಪ್ಪಿರ್ತಕ್ಕಂಥ ವಿಚಾರವನ್ನು ಯತೀಂದ್ರ ಒಪ್ಪುವುದಿಲ್ಲ. ಹೇಳಿದರೆ ಗಾಂಧಿಯನ್ನು ಯತೀಂದ್ರ ಒಪ್ತಾರಾ ಇಲ್ಲೋ ಅನ್ನೋಂಥದ್ದನ್ನು ಸ್ಪಷ್ಟಪಡಿಸಬೇಕು. ಹಾಗಾಗಿ ಈ ರಾಷ್ಟ್ರ ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಆದ ಕಾರಣಕ್ಕೆ ಈ ದೇಶದಲ್ಲಿ ಜಾತ್ಯತೀತತೆ ಉಳಿದಿದೆ. ಹಿಂದೂ ರಾಷ್ಟ್ರದ ಪರಿಣಾಮವಾಗಿ ಈ ದೇಶ ಇಷ್ಟು ಚೆನ್ನಾಗಿ ನಡೀತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಈ ದೇಶದಲ್ಲಿ ಪಾಕಿಸ್ತಾನದ ಥರದ ಆಡಳಿತಗಳಿತ್ತು. ಆಗ ಭಯೋತ್ಪಾದನೆ ತಾಂಡವಾಡ್ತಿತ್ತು, ನಕ್ಸಲ್ ಚಟುವಟಿಕೆಗಳಿತ್ತು. ಇವತ್ತೆಲ್ಲವೂ ನಿಂತಿದ್ರೆ ಅದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ ಅಡಿಯಲ್ಲಿ ಈ ದೇಶ ಶಾಂತಿಯುತವಾಗಿ ನಡೆಯುತ್ತೆ ಅನ್ನತಕ್ಕಂಥದ್ದೇ ಮಹಾತ್ಮ ಗಾಂಧಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ರಾಮರಾಜ್ಯದ ಕೆಲಸವನ್ನು ಕಂಡರು. ಗಾಂಧಿ ವಿಚಾರವನ್ನು ಯತೀಂದ್ರ ಒಪ್ತಾರಾ ಇಲ್ಲೋ ಅನ್ನೋಂಥದ್ದಕ್ಕೆ ಸ್ಪಷ್ಟತೆ ಬರಲಿ.